ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ತರಗತಿಯಲ್ಲಿ ನಾವು ಶಬ್ದ ಈ ಅಧ್ಯಾಯವನ್ನು ನಾವು ಕಲಿತಾ ಇದ್ದೀವಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ಶಬ್ದ ಅಧ್ಯಾಯವನ್ನು ನಾವು 3 ತರಗತಿಗಳಲ್ಲಿ ಅಥವಾ 3 ಅವಧಿಗಳಲ್ಲಿ ನಾವು ಕಲಿತೀವಿ. ಮೊದಲನೇ ಉಪಘಟಕ ಮಾನವರಲ್ಲಿ ಶಬ್ದದ ಉತ್ಪತ್ತಿ, ಎರಡನೇ ಉಪಘಟಕ ನಮ್ಮ ಕಿವಿಗಳ ಮೂಲಕ ಹೇಗೆ ಶಬ್ದ ಕೇಳುತ್ತೇವೆ ಅಂತಕ್ಕಂಥದ್ದು, ಮೂರನೇ ಉಪಘಟಕ ಶಬ್ದಕ್ಕೆ ಸಂಬಂಧಿಸಿದ ಮೂಲ ಪರಿಕಲ್ಪನೆಗಳು. ಹಾಗಾದರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಕಲಿತಾ ಇರತಕ್ಕಂತಹ ಉಪಘಟಕ ಮಾನವರಲ್ಲಿ ಶಬ್ದದ ಉತ್ಪತ್ತಿ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಇರತಕ್ಕಂತಹ ಅಂಶಗಳು ಅಥವಾ ಕಲಿಕಾಂಶಗಳು ಶಬ್ದದ ಪ್ರಾಮುಖ್ಯತೆ, ಶಬ್ದವು ಕಂಪಿಸುವ ವಸ್ತುವಿನಿಂದ ಉಂಟಾಗುತ್ತದೆ ಅಂತಕ್ಕಂಥದ್ದು, ಮಾನವರಲ್ಲಿ ಶಬ್ದದ ಉತ್ಪತ್ತಿ. ವಿದ್ಯಾರ್ಥಿಗಳೇ, ಈಗ ಈ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ. ವಿದ್ಯಾರ್ಥಿಗಳೇ, ನಾವು ದಿನನಿತ್ಯ ಜೀವನದಲ್ಲಿ ಶಬ್ದವನ್ನು ಕೇಳುತ್ತಲೇ ಇರುತ್ತೇವೆ. ಒಂದಲ್ಲ ಒಂದು ಶಬ್ದ ನಮ್ಮ ಕಿವಿಗೆ ಬೀಳುತ್ತಲೇ ಇರುತ್ತದೆ. ಶಬ್ದವು ಈ ಪರಿಸರವನ್ನು ಅರಿಯಲು ನಮಗೆ ಮುಖ್ಯ ಸಾಧನವಾಗಿದೆ. ಆಕಸ್ಮಿಕವಾಗಿ ಉಂಟಾಗುವ ಅವಘಡಗಳಿಂದ ರಕ್ಷಿಸಲು ಶಬ್ದ ಸಹಾಯಕವಾಗಿದೆ. ಕೆಲವು ಸನ್ನಿವೇಶಗಳಲ್ಲಿ ಕಣ್ಣಿನ ಸಹಾಯವಿಲ್ಲದೆ ಕೇವಲ ಶಬ್ದದ ಗ್ರಹಿಕೆಯಿಂದ ಗುರಿಯನ್ನು ತಲುಪಲು ಸಾಧ್ಯವಿದೆ. ಶಬ್ದವು ಕಂಪನಗಳಿಂದ ಉಂಟಾಗುತ್ತದೆ. ಶಬ್ದ ತರಂಗಗಳು ಗಾಳಿಯ ಮೂಲಕ ಹರಿದು ನಮ್ಮ ಕಿವಿಯನ್ನು ತಲುಪುತ್ತವೆ. ಶಬ್ದವು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಸುಲಭವಾಗಿ ಹರಿಯುವುದಿಲ್ಲ. ಶಬ್ದ ಇತ್ತೀಚಿನ ದಿನಗಳಲ್ಲಿ ನಾವು ಅತಿಯಾಗಿರ್ತಕ್ಕಂತಹ ಶಬ್ದದಿಂದ ಶಬ್ದ ಮಾಲಿನ್ಯವನ್ನು ಕೂಡ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೀವಿ. ನಾವು ಕೇವಲ ಶಬ್ದವನ್ನು ಹಾಗೆಯೇ ಇವತ್ತಿನ ಆಧುನಿಕ ಯುಗದಲ್ಲಿ ಶಬ್ದವನ್ನು ನಾವು ನಮ್ಮ ಜೊತೆಯಲ್ಲೇನೆ ಮನರಂಜನೆಗಾಗಿ ಕೂಡ ಬಳಸ್ತಾ ಇದ್ದೀವಿ. ಇಷ್ಟು ಉಪಯುಕ್ತವಾಗಿರ್ತಕ್ಕಂತಹ ಈ ಶಬ್ದದ ಬಗ್ಗೆ ನಾವು ಮತ್ತಷ್ಟು ಕಲಿಯೋಣವಾ? ವಿದ್ಯಾರ್ಥಿಗಳೇ, ಈಗಷ್ಟೇ ನೀವು ಶಬ್ದದ ಪ್ರಾಮುಖ್ಯತೆಯನ್ನು ತೋರಿಸ್ತಕ್ಕಂತಹ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಿರಿ. ಹಾಗಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಎಷ್ಟೆಲ್ಲ ಶಬ್ದದ ಅನ್ವಯಗಳನ್ನು ಅಥವಾ ಶಬ್ದದ ಉಪಯೋಗಗಳನ್ನು ನಾವು ಅನುಭವಿಸ್ತೀವಿ ಅಥವಾ ನಾವು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನೀವು ಗಮನಿಸಿದಿರಲ್ವಾ? ಹಾಗಾದರೆ ವಿದ್ಯಾರ್ಥಿಗಳೇ, ಈ ಶಬ್ದವನ್ನು ನಾವು ನಮ್ಮ ಜೀವನದ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದಲ್ವಾ? ಇದು ನಾವು ಮತ್ತೊಬ್ಬರೊಂದಿಗೆ ಸಂವಹನ ಮಾಡಲಿಕ್ಕೆ, ಮಾತಾಡಲಿಕ್ಕೆ ನಮಗೆ ಅನುಕೂಲ ಆಗತ್ತೆ. ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗ್ರಹಿಸಲಿಕ್ಕೂ ಕೂಡ ನಮಗೆ ಇದು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳೇ, ಹಾಗೆಯೇ ನಾವು ಈ ಶಬ್ದವನ್ನು ನಮ್ಮ ಮನರಂಜನೆಗಾಗಿ ಕೂಡ ನಾವು ಬಳಸ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಿದಿರಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಮಗೆ ಅನೇಕ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದಾವೆ. ಏನಿದು ಶಬ್ದ ಅಂದರೆ? ಶಬ್ದ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೇಗೆ ಪ್ರಸಾರ ಆಗತ್ತೆ? ಹಾಗೆಯೇ ಶಬ್ದವನ್ನು ನಾವು ಹೇಗೆ ಆಲಿಸ್ತೀವಿ, ಹೇಗೆ ಕೇಳಿಸ್ಕೊಳ್ತೀವಿ? ಹೌದಾ? ಈ ಶಬ್ದ ಅಧ್ಯಾಯದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗೆಯೇ ನಾವು ಇದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈಗ ಕೆಲವು ಚಟುವಟಿಕೆಗಳನ್ನು ನಾವು ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಅದನ್ನು ವೀಕ್ಷಿಸಿ ಅದರಲ್ಲಿರ್ತಕ್ಕಂತಹ ವೈಜ್ಞಾನಿಕ ಅಂಶವನ್ನು ನೀವು ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ನಾವು ಈ ತಟ್ಟೆಯನ್ನು ತೆಗೆದುಕೊಂಡಿದ್ದೀವಿ, ಅದನ್ನು ಕಂಪನಗೊಳಿಸ್ತೀವಿ. ಕಂಪನಗೊಳಿಸಿದ ನಂತರ
ಆ ನೀರಿನಲ್ಲಿ ಅದನ್ನು ತಟ್ಟೆಯನ್ನು ಅದ್ದಿದಾಗ ಏನು ನೀರಿನಲ್ಲಿ ಬದಲಾವಣೆ ಉಂಟಾಗುತ್ತೆ ಅನ್ನೋದನ್ನು ನೀವು ಗಮನಿಸಿ. ಏನು ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ? ನೀರಿನಲ್ಲಿ ನೋಡಿ, ನೀರಿನಲ್ಲಿ ಕಂಪನ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಾ? ವಿದ್ಯಾರ್ಥಿಗಳೇ, ಈಗಷ್ಟೇ ನೀವು ಈ ಚಟುವಟಿಕೆಯನ್ನು ವೀಕ್ಷಿಸಿದ್ರಿ. ಅದರಲ್ಲಿ ಏನು ಗಮನಿಸಿದ್ರಿ ನೀವು? ಹೌದು, ಆ ಒಂದು ರಬ್ಬರ್ ಬ್ಯಾಂಡ್ ಕಂಪನ ಆದ್ದರಿಂದ ನಮಗೆ ಶಬ್ದ ಉತ್ಪತ್ತಿಯಾಗಿದ್ದನ್ನ ನಾವು ವೀಕ್ಷಿಸ್ತೀವಿ. ಹೌದಾ? ಇದನ್ನು ನೀವು ಕೂಡ ಮನೆಗಳಲ್ಲಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾದರೆ ಈ ಕಂಪನವನ್ನು ನಾವು ನೋಡಬಹುದಾ? ಆ ಕಂಪನದಿಂದ ಶಬ್ದ ಏನು ಉತ್ಪತ್ತಿ ಆಗುತ್ತೆ, ಆ ಕಂಪನವನ್ನು ನಾವು ವೀಕ್ಷಿಸಬಹುದಾ ಅಂತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳು. ಯೋಚನೆ ಮಾಡಿದ್ದೀರಾ ಇದಕ್ಕೆ? ಹೌದು, ನೀವು ಯೋಚನೆ ಮಾಡಿರ್ತೀರಾ. ಈಗ ಒಂದು ಚಟುವಟಿಕೆಯಲ್ಲಿ ನಾವು ಕಂಪನಗಳನ್ನು ವೀಕ್ಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ. ಈಗ ನಾವು ಈ ತಟ್ಟೆ ಒಳಗೆ ನೀರನ್ನು ತೆಗೆದುಕೊಂಡಿದ್ದೀವಿ. ಈಗ ಈ ತಟ್ಟೆಯನ್ನು ನಾವು ಕಂಪನಗೊಳಿಸೋಣ. ಆಗ ಆ ನೀರಿನ ಒಳಗೆ ಏನು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಅಲ್ಲಿ ನೀರಿನಲ್ಲಿ ಏನಾದರೂ ಒಂದು ತರಂಗ ನಮಗೆ ಕಾಣಿಸುತ್ತಾ ಅಥವಾ ಒಂದು ಕಂಪನ ನಮಗೆ ಗೊತ್ತಾಗತ್ತಾ ಅಂತಕ್ಕಂಥದ್ದನ್ನು ನೀವು ಗಮನಿಸಿ. ನೋಡ್ತಾ ಇದ್ದೀರಾ ಹೇಗೆ ಕಂಪನಗಳು ಕೇಂದ್ರದಲ್ಲಿ ಬಂದು ಸೇರ್ತಾ ಇದ್ದಾವೆ. ತುದಿಗಳಿಂದ ನೋಡಿ, ಅಂಚುಗಳಿಂದ ಕೇಂದ್ರದ ಕಡೆಗೆ ಬಂದು ಸೇರ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಈಗಷ್ಟೇ ಈ ಒಂದು ಚಟುವಟಿಕೆಯಲ್ಲಿ ನೀವು ಗಮನಿಸಿದ್ರಿ ಹೇಗೆ ಆ ಒಂದು ಸ್ಕೇಲು ಅಥವಾ ಅಳತೆ ಪಟ್ಟಿ ಕಂಪನ ಆಗ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಹೌದಾ? ಹಾಗಾಗಿ ನಾವು ಕೆಲವೊಮ್ಮೆ ಈ ಕಂಪನಗಳನ್ನು, ಶಬ್ದ ಉತ್ಪತ್ತಿ ಮಾಡತಕ್ಕಂಥ ಸನ್ನಿವೇಶದಲ್ಲಿ ಆಗ್ತಕ್ಕಂತಹ ಕಂಪನಗಳನ್ನು ನಾವು ವೀಕ್ಷಿಸಬಹುದು ಅಥವಾ ನೋಡಬಹುದು. ಹಾಗೆಯೇ ಆ ತಟ್ಟೆಯಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನೀರಿನಲ್ಲೂ ಕೂಡ ನೀವು ಶಬ್ದದ ಕಂಪನಗಳನ್ನು ಅಥವಾ ಆ ಒಂದು ವಸ್ತುವಿನಲ್ಲಾಗ್ತಾ ಇರ್ತಕ್ಕಂತಹ ಕಂಪನಗಳನ್ನು ವೀಕ್ಷಿಸಿದ್ರಿ. ಹೌದಾ? ಆದರೆ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಕೆಲವೊಮ್ಮೆ ನಮಗೆ ಈ ಕಂಪನಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ? ಯಾಕೆಂದರೆ ಆ ಒಂದು ವಸ್ತು ಕಂಪಿಸ್ತಾ ಇರತಕ್ಕಂತಹ ಪ್ರಮಾಣ ಅತಿ ಕಡಿಮೆ ಇದ್ದಾಗ ನಮಗೆ ಆ ಕಂಪನಗಳು ಗೋಚರ ಆಗೋದಿಲ್ಲ. ಅಂದರೆ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಪನ ಉಂಟಾದಾಗ ನಮಗೆ ಕಂಪನಗಳು ನೋಡೋಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಆ ಕಂಪಿಸ್ತಾ ಇರತಕ್ಕಂತಹ ವಸ್ತುವಿನಲ್ಲಿ ಇರ್ತಕ್ಕಂತಹ ಕಣಗಳ ಸಂಖ್ಯೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಣಗಳು ಕಂಪನ ಆದರೆ ನಮಗೆ ಆ ಶಬ್ದದ ಕಂಪನವು ನೋಡಬಹುದು. ಆದರೆ ಆ ಕಣಗಳು ಕಡಿಮೆ ಪ್ರಮಾಣದಲ್ಲಿ ಕಂಪನ ಆದರೆ ನಮಗೆ ಕಂಪನವನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ, ಹೇಗೆ ನಮಗೆ ಕೆಲವೊಮ್ಮೆ ಆ ಕಂಪನಗಳು ಹೆಚ್ಚು ಮತ್ತು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆದರೆ ವಿದ್ಯಾರ್ಥಿಗಳೇ, ನಾವು ಆ ಕಂಪನಗಳನ್ನ ನೋಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹ
ನಾವು ಅವುಗಳನ್ನು ಗ್ರಹಿಸಬಹುದು. ಯಾಕೆಂದರೆ ಶಬ್ದ ನಮ್ಮ ಕಿವಿಗಳ ಮೇಲೆ ಬಿದ್ದಾಗ ನಮಗೆ ಇದರ ಅನುಭವ ನಮಗೆ ಆಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪ್ರಶ್ನೆ ಇದೆ. ಕಂಪನ ಅಂದರೆ ಏನು? ನೀವೀಗ ಗಮನಿಸಿದ್ರಿ, ಹಲವು ಚಟುವಟಿಕೆಗಳಲ್ಲಿ ವಸ್ತುಗಳು ಕಂಪನ ಆಗುವುದರಿಂದ ನಮಗೆ ಏನು ಉತ್ಪತ್ತಿಯಾಗಿತ್ತು? ಶಬ್ದ ಉತ್ಪತ್ತಿಯಾಗಿತ್ತು. ಹಾಗಾದರೆ ಏನಿದು ಕಂಪನ ಅಂತಂದರೆ? ಹೌದು ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಕಂಪನ ಅಂತ ಅಂದರೆ ವಸ್ತುವಿನ ಕಣಗಳು ತಮ್ಮ ಸಮತಲ ಸ್ಥಾನದಿಂದ ಮುಂದೆ ಮತ್ತು ಹಿಂದೆ ಚಲಿಸುವುದನ್ನು ನಾವು ಕಂಪನ ಎನ್ನುತ್ತೇವೆ. ಆ ಒಂದು ಅಳತೆ ಪಟ್ಟಿ ತಗೊಂಡ್ರೆ ಸಮತಲ ಸ್ಥಾನದಿಂದ ಅದು ಮೇಲೆ ಮತ್ತು ಕೆಳಗೆ ಚಲನೆ ಮಾಡ್ತಾ ಇದ್ದಿದ್ದರಿಂದ ನಮಗೆ ಕಂಪನ ಉಂಟಾಯಿತು ಮತ್ತು ಅದರಿಂದ ಶಬ್ದ ಉಂಟಾಯಿತು. ಸಮತಲ ಸ್ಥಾನದಿಂದ ವಸ್ತುಗಳು ಮುಂದೆ ಮತ್ತು ಹಿಂದೆ ಚಲನೆ ಮಾಡುವುದನ್ನು ನಾವು ಕಂಪನ ಅಂತ ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಒಂದು ಚಟುವಟಿಕೆ ಇದೆ. ಏನದು ಅಂತಂದರೆ, ಇಲ್ಲಿ ನೀವು ಒಂದು ಸಂಗೀತ ವಾದ್ಯವನ್ನು ನೋಡ್ತಾ ಇದ್ದೀರಿ. ಇದು ವೀಣೆ. ಈಗ ಈ ಒಂದು ವೀಣೆಯಲ್ಲಿ ಶಬ್ದ ಉತ್ಪತ್ತಿಯಾಗುವುದು ನಮಗೆ ಗೊತ್ತಿದೆ. ಹಾಗಾದರೆ ಇದರಲ್ಲಿ ಕಂಪಿಸುವ ಭಾಗ ಯಾವುದು? ಹೌದು ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಇದರಲ್ಲಿ ಈ ಬಿಗಿಗೊಳಿಸಿದ ತಂತಿಗಳು, ಈ ಒಂದು ತಂತಿ ಏನು ಬಿಗಿ ಮಾಡಿರ್ತಾರೆ, ಆ ಒಂದು ತಂತಿಯ ಕಂಪನದಿಂದ ನಮಗೆ ಶಬ್ದ ಉತ್ಪತ್ತಿ ಆಗತ್ತೆ. ಹಾಗೆಯೇ ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆ ನಿಮಗೆ. ಈ ಒಂದು ಸಂಗೀತ ವಾದ್ಯ ತಬಲ, ಇದರಲ್ಲಿ ಯಾವುದರ ಕಂಪನದಿಂದ ಶಬ್ದ ಉತ್ಪತ್ತಿ ಆಗತ್ತೆ? ಹೌದು ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಇಲ್ಲಿ ತಂತಿ ಇರುವುದಿಲ್ಲ, ಇಲ್ಲಿ ಒಂದು ಪೊರೆ ಇದೆ, ಅದನ್ನು ಬಿಗಿಗೊಳಿಸಿರ್ತಾರೆ. ಬಿಗಿ ಮಾಡಿದಾಗ ಅದನ್ನು ಬಡಿದಾಗ ಕಂಪನ ಉಂಟಾಗತ್ತೆ. ಹಾಗಾದರೆ ತಬಲದಲ್ಲಿ ಕಂಪಿಸುವ ಭಾಗ ಬಿಗಿಗೊಳಿಸಿದ ಪೊರೆ. ವಿದ್ಯಾರ್ಥಿಗಳೇ, ಮೂರನೇ ಪ್ರಶ್ನೆ. ಕೊಳಲು, ಈ ಒಂದು ಸಂಗೀತ ವಾದ್ಯದಲ್ಲಿ ಕಂಪಿಸುವ ಭಾಗ ಯಾವುದು? ಹೌದು ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಯೋಚನೆ ಮಾಡಿದ್ದೀರಾ. ಇಲ್ಲಿ ಕಂಪಿಸುವ ಭಾಗ ಗಾಳಿ. ಇದರೊಳಗಿರ್ತಕ್ಕಂತಹ ಗಾಳಿಯು ನಾವು ಒಂದು ಕಡೆಯಿಂದ ಅದರಲ್ಲಿ ಗಾಳಿಯನ್ನು ಊದಿದಾಗ ಮತ್ತು ನಾವು ಈ ಒಂದು ರಂಧ್ರಗಳ ಮೂಲಕ ಬರ್ತಕ್ಕಂತಹ ಗಾಳಿನ ಬೆರಳುಗಳಿಂದ ನಿಯಂತ್ರಣ ಮಾಡಿದಾಗ ಗಾಳಿಯು ಒಳಗಡೆ ಕಂಪನ ಆಗುವುದರಿಂದ ಶಬ್ದ ಉತ್ಪತ್ತಿ ಆಗತ್ತೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಏನು ಸಂಗೀತ ವಾದ್ಯಗಳನ್ನು ನೀವು ನೋಡಿದಿರಿ. ಇದರಲ್ಲಿ ಕಂಪನಗೊಳ್ಳುವ ಭಾಗವನ್ನು ನೀವು ಗುರುತಿಸಿದ್ದೀರಾ. ಆದರೆ ವಿದ್ಯಾರ್ಥಿಗಳೇ, ಕೇವಲ ಆ ಭಾಗವು ಮಾತ್ರ ಕಂಪನ ಆಗುವುದಿಲ್ಲ. ಬದಲಿಗೆ ಸಂಪೂರ್ಣವಾದ ಸಂಗೀತ ವಾದ್ಯವೇ ಕಂಪನ ಆಗುವುದರಿಂದ ನಮಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಇಂಪಾಗಿರ್ತಕ್ಕಂತಹ ಶಬ್ದ ನಮಗೆ ಸಂಗೀತ ಕೇಳಿ ಬರುತ್ತೆ. ಹಾಗಾದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಸಂಪೂರ್ಣ ವಾದ್ಯವು ಕಂಪನವಾಗಿ ನಾವು ಕೇಳುವ ಶಬ್ದ ಆಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಈಗ ವಿದ್ಯಾರ್ಥಿಗಳೇ, ನಾವು ಒಂದು ವಸ್ತುವಿನ ತೆಗೆದುಕೊಂಡು ಅದೇ ವಸ್ತುವಿನಲ್ಲಿ ಕಂಪನ ಆಗ್ತಾ ಇರ್ತಕ್ಕಂಥ ಭಾಗವನ್ನು ಬದಲಾವಣೆ ಮಾಡಿ ನೋಡಿದಾಗ ಯಾವ ರೀತಿಯಾದ ಶಬ್ದ ಉತ್ಪತ್ತಿ ಆಗತ್ತೆ ಅಂತಕ್ಕಂಥದ್ದನ್ನ ನೋಡೋಣವಾ? ಬನ್ನಿ ನೋಡೋಣ. ಈ ಚಟುವಟಿಕೆಯಲ್ಲಿ ಹೇಗೆ ಒಂದು ವಸ್ತು ಕಂಪನ ಆಗ್ತಾ ಇರ್ತಕ್ಕಂಥ ಭಾಗ ಬದಲಾವಣೆ ಆದಾಗ ಶಬ್ದ ಬೇರೆ ಬೇರೆಯಾದ ಶಬ್ದ ಉತ್ಪತ್ತಿ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಈಗಷ್ಟೇ ಈ ಒಂದು ಚಟುವಟಿಕೆಯಲ್ಲಿ ನೀವು ಗಮನಿಸಿದ್ದೀರಾ, ಹೌದಾ? ಹೇಗೆ ನಾವು ಅದರಲ್ಲಿ ತಗೊಂಡಿರ್ತಕ್ಕಂತಹ ನೀರಿನ ಪ್ರಮಾಣ ಬದಲಾವಣೆ ಮಾಡಿದಾಗ ಮತ್ತು ಆ ಒಂದು ವಸ್ತುವಿಗೆ, ಆ ಒಂದು ಲೋಟಗಳಿಗೆ ಕಂಪನಗೊಳಿಸಿದಾಗ ಹೇಗೆ ಅದು ಉತ್ಪತ್ತಿ ಮಾಡ್ತಕ್ಕಂಥ ಶಬ್ದ
ಬದಲಾವಣೆ ಆಯಿತು ಅಂತಕ್ಕಂಥದ್ದನ್ನ ವೀಕ್ಷಿಸಿದ್ದೀವಿ. ಹಾಗಾದರೆ ನಾವು ಆ ಒಂದು ವಸ್ತುವಿನಲ್ಲಿ ಕಂಪನ ಆಗ್ತಾ ಇರತಕ್ಕಂತಹ ಭಾಗವನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ನೀರು ಬದಲಾವಣೆ ಮಾಡೋದ್ರಿಂದ ಆ ವಸ್ತುವಿನಲ್ಲಿ ಕಂಪನ ಆಗ್ತಾ ಇರತಕ್ಕಂತಹ ಭಾಗವನ್ನು ನಾವು ಬದಲಾವಣೆ ಮಾಡ್ತಾ ಇರ್ತೀವಿ. ಹಾಗಾಗಿ ಅದರ ಶಬ್ದವೂ ಕೂಡ ಬದಲಾವಣೆ ಆಗಿದೆ. ವಿದ್ಯಾರ್ಥಿಗಳೇ, ಹಾಗಾದರೆ ನಾವು ಮಾತನಾಡುವಾಗ ಇಲ್ಲೂ ಕೂಡ ಯಾವುದಾದ್ರೂ ಕಂಪನಗಳು ಆಗ್ತವಾ? ಈ ಎಲ್ಲ ಚಟುವಟಿಕೆಗಳಲ್ಲಿ ನೀವು ನೋಡಿದ್ದೀರಾ, ಒಂದಲ್ಲ ಒಂದು ವಸ್ತು ಕಂಪನ ಆಗ್ತಾಯಿತ್ತು. ರಬ್ಬರ್ ಬ್ಯಾಂಡ್ ಆಗಿರಬಹುದು, ಸ್ಕೇಲ್ ಆಗಿರಬಹುದು, ಆ ಒಂದು ಲೋಟದಲ್ಲಿ ತಗೊಂಡಿರ್ತಕ್ಕಂತಹ ನೀರಾಗಿರಬಹುದು. ಹಾಗಾದರೆ ಇಲ್ಲಿ ಯಾವ ವಸ್ತು ನಮ್ಮ ದೇಹದಲ್ಲಿ ಯಾವುದಾದ್ರೂ ಭಾಗಗಳು ಕೂಡ ಕಂಪನ ಆಗ್ತವಾ ಅಥವಾ ಆಗಬೇಕಾ? ಸರಿಯಾಗಿ ಯೋಚನೆ ಮಾಡಿದ್ದೀರಾ? ಖಂಡಿತವಾಗಿ ನಮ್ಮ ದೇಹದಲ್ಲೂ ಸಹ ಭಾಗಗಳು ಕಂಪನ ಆಗಬೇಕು. ಹಾಗಾದರೆ ಹೇಗೆ ಆ ಕಂಪನಗಳು ಆಗ್ತವೆ ಅಂತ ನೋಡೋಣವಾ? ಬನ್ನಿ, ಈ ಒಂದು ಚಟುವಟಿಕೆಯನ್ನು ವೀಕ್ಷಿಸಿ. ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಹೇಗೆ ನಮ್ಮ ದೇಹದಲ್ಲಿ ಭಾಗಗಳು ಕಂಪನ ಆಗ್ತವೆ ಅಂತಕ್ಕಂಥದ್ದನ್ನ. ವಿದ್ಯಾರ್ಥಿಗಳೇ, ಈಗ ನಾವು ಈ 2 ಸ್ಟ್ರಿಪ್ಗಳನ್ನು ಬಳಸ್ಕೊಳ್ಳೋಣ. ಮೊದಲಿನ 2 ಸ್ಟ್ರಿಪ್ಗಳಿಗಿಂತ ಹೇಗೆ ಭಿನ್ನವಾಗಿದ್ದಾವು? ಉದ್ದ ಹೆಚ್ಚಿದೆ. ಈಗ ಈ ಉದ್ದವಾಗಿರ್ತಕ್ಕಂಥ ಸ್ಟ್ರಿಪ್ಗಳನ್ನು ಬಳಸಿ ನಾವು ಶಬ್ದವನ್ನು ಉತ್ಪತ್ತಿ ಮಾಡಿ ನೋಡೋಣ. ಅದನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಈ ಒಂದು ಚಟುವಟಿಕೆಯಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂತಹ 2 ಸ್ಟ್ರಿಪ್ಗಳನ್ನು ತಗೊಂಡಿದ್ದೀವಿ. ಇದನ್ನು ನೀವು ಗಮನಿಸಿ. ಹಾಗೆಯೇ ಇಲ್ಲೂ 2 ಸ್ಟ್ರಿಪ್ಗಳನ್ನ ತೆಗೆದುಕೊಂಡಿದ್ದೀವಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತಂದರೆ ಇವುಗಳ ಉದ್ದ, ಈ ಜೊತೆಯ ಸ್ಟ್ರಿಪ್ಪು ಮತ್ತು ಮತ್ತೊಂದು ಜೊತೆಯ ಸ್ಟ್ರಿಪ್ಗಳ ಉದ್ದವನ್ನು ಗಮನಿಸಿ. ಈಗ ನಾವು ಈ ಸ್ಟ್ರಿಪ್ಗಳ ಮೂಲಕ ಗಾಳಿಯನ್ನು ಊದೋಣ. ಊದಿ ಬರ್ತಕ್ಕಂತಹ ಶಬ್ದ ಏನಾದರೂ ಬದಲಾವಣೆ ಗಮನಿಸ್ತೀವಾ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಈಗಷ್ಟೇ ನೀವು ಒಂದು ಚಟುವಟಿಕೆಯನ್ನು ವೀಕ್ಷಿಸಿದಿರಿ. ಆ ಒಂದು ಚಟುವಟಿಕೆಯಲ್ಲಿ ನೀವು ಗಮನಿಸಿದ್ರಿ, ನಾವು ಗಾಳಿನ ಊದಿದಾಗ ಹೇಗೆ ಶಬ್ದವನ್ನು ಉತ್ಪತ್ತಿ ಮಾಡ್ತಾಯಿತ್ತು, ಹೇಗೆ ಕಂಪನ ಆಗ್ತಾಯಿತ್ತು. ಹೌದಾ? ಇದರ ನಡುವಿನ ಭಾಗದಿಂದ ಗಾಳಿಯು ತೂರಿದಾಗ ಅದು ಕಂಪನ ಆಗ್ತಾಯಿತ್ತು. ಹೌದಾ? ಹಾಗಾದರೆ ಇಲ್ಲಿ ನಾವು ಅದನ್ನು ಬಿಗಿಗೊಳಿಸಿದಾಗ ಮತ್ತಷ್ಟು ಶಬ್ದ ಬದಲಾವಣೆ ಆಗ್ತಾಯಿತ್ತು. ಹಾಗೆಯೇ ಸಡಿಲಗೊಳಿಸಿದಾಗ ಶಬ್ದ ಬದಲಾವಣೆ ಆಗ್ತಾಯಿತ್ತು. ಒಟ್ಟಾರೆಯಾಗಿ ಇದರ ಕಂಪನದ ಪ್ರಮಾಣದಿಂದ ನಮಗೆ ಶಬ್ದದ ವಿಧ ಗೊತ್ತಾಗ್ತಾಯಿತ್ತು, ಬದಲಾವಣೆ ಆಗ್ತಾಯಿತ್ತು. ವಿದ್ಯಾರ್ಥಿಗಳೇ, ನಮ್ಮ ಮಾನವನ ದೇಹದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಇದೆ. ಅದನ್ನು ನಾವು ಏನಂತ ಕರಿತೀವಿ ಅಂತ ಅಂದರೆ ಲ್ಯಾರಿಂಗ್ಸ್. ಮಾನವರಲ್ಲಿ ಶಬ್ದವು ಲ್ಯಾರಿಂಗ್ಸ್ ಅಥವಾ ಧ್ವನಿಪೆಟ್ಟಿಗೆಯಿಂದ ಉತ್ಪತ್ತಿಯಾಗುತ್ತೆ. ಎಲ್ಲಿದೆ ಈ ಒಂದು ಧ್ವನಿಪೆಟ್ಟಿಗೆ? ಅಲ್ಲಿ ಹೇಗೆ ಕಂಪನ ಆಗುತ್ತೆ? ಇದು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನಮ್ಮ ಧ್ವನಿಪೆಟ್ಟಿಗೆಯನ್ನು ನಾವು ಇಲ್ಲಿ ಈ ಭಾಗದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಬನ್ನಿ ಇಲ್ಲಿ ವೀಕ್ಷಿಸಿ ಹೇಗೆ ನಮ್ಮ ಧ್ವನಿಪೆಟ್ಟಿಗೆಯನ್ನು ನಾವು ಗಮನಿಸ್ಬೋದು ಅಂತಕ್ಕಂಥದ್ದನ್ನ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಹೀಗೆ ನಮ್ಮ ಶ್ವಾಸಕೋಶವು ಗಾಳಿಯನ್ನು ಸೀಳುಕಿಂಡಿಯ ಮೂಲಕ, ಅಂದರೆ ಧ್ವನಿಪೆಟ್ಟಿಗೆಯ ಸೀಳುಕಿಂಡಿಯ ಮೂಲಕ ಚಲಿಸುವಂತೆ ಮಾಡುತ್ತದೆ. ಹೀಗೆ ಸೀಳುಕಿಂಡಿಯ ಮೂಲಕ ಚಲಿಸಿದ ಗಾಳಿಯ ಜೊತೆ ಧ್ವನಿತಂತುಗಳು ಕಂಪನ ಆಗುವುದರಿಂದ ಶಬ್ದ ಉತ್ಪತ್ತಿ ಆಗುತ್ತದೆ. ವಿದ್ಯಾರ್ಥಿಗಳೇ, ಹಾಗಾದರೆ ಈ ಬೆರಳುಗಳನ್ನು ನಿಮ್ಮ ಗಂಟಲಿನ ಮೇಲಿರಿಸಿ ನಾವು ನುಂಗಿದಾಗ ಹೇಗೆ ಮೇಲೆ ಮತ್ತು ಕೆಳಗೆ ಆಗ್ತಕ್ಕಂಥ ಭಾಗವನ್ನು ನಾವು ವೀಕ್ಷಿಸ್ತೀವಿ, ಅದನ್ನು ನಾವು ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಮಾನವನ ಧ್ವನಿಪೆಟ್ಟಿಗೆ
ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿರುತ್ತೆ. ಶ್ವಾಸನಾಳ ಅಂತಂದರೆ ನಮ್ಮ ಉಸಿರಾಟದ ಗಾಳಿಯನ್ನು ಸೇವಿಸ್ತಕ್ಕಂತಹ ಒಂದು ನಾಳ. ಆ ನಾಳದ ಮೇಲ್ತುದಿಯಲ್ಲಿರುತ್ತೆ. ಹಾಗಾದರೆ ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆಯ ಉದ್ದಕ್ಕೂ 2 ಧ್ವನಿತಂತುಗಳು ಇರ್ತವೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಧ್ವನಿತಂತುಗಳನ್ನು 2 ಧ್ವನಿತಂತುಗಳು ಚಾಚಿಕೊಂಡಿರುವುದನ್ನು ಇಲ್ಲಿ ಗಮನಿಸಬಹುದು. ಹಾಗಾದರೆ ನಮ್ಮ ಶ್ವಾಸನಾಳದ ಮೇಲ್ತುದಿಯಲ್ಲಿ ಧ್ವನಿಪೆಟ್ಟಿಗೆ ಇದೆ. ಆ ಧ್ವನಿಪೆಟ್ಟಿಗೆಯ ಒಳಗೆ ನಮಗೆ ಧ್ವನಿತಂತುಗಳು 2 ಚಾಚಿಕೊಂಡಿದ್ದಾವೆ ಅಂತಕ್ಕಂಥದ್ದನ್ನ ಗಮನಿಸ್ತೀವಿ. ಇಲ್ಲಿ ನೀವು ಮತ್ತೊಂದು ವೀಕ್ಷಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಈ ಒಂದು ಸೀಳು ಕಿಂಡಿನ ಗಮನಿಸಬೇಕು. ಈ ಸೀಳು ಕಿಂಡಿಯಲ್ಲಿ ಏನಾಗತ್ತೆ, ನಮ್ಮ ಶ್ವಾಸಕೋಶಗಳು ಗಾಳಿಯನ್ನು ಈ ಒಂದು ಸೀಳು ಕಿಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಈ ಒಂದು ಧ್ವನಿತಂತುಗಳು ಕಂಪನ ಆಗ್ತವೆ. ಆ ಕಂಪನ ಆಗೋದ್ರಿಂದ ನಮಗೆ ಶಬ್ದ ಉತ್ಪತ್ತಿ ಆಗತ್ತೆ. ವಿದ್ಯಾರ್ಥಿಗಳೇ, ಆಗಷ್ಟೇ ನೀವು ಆ ಚಟುವಟಿಕೆಯಲ್ಲಿ ನೋಡಿದ್ರಿ ಹೇಗೆ ಆ ಒಂದು ಎಳೆದಿರ್ತಕ್ಕಂತಹ 2 ಆ ಬ್ಯಾಂಡ್ಗಳು ಹೇಗೆ ಕಂಪನ ಆಗ್ತಾಯಿದ್ವು. ಅದನ್ನು ಸಡಿಲಗೊಳಿಸಿದಾಗ ಮತ್ತು ಅದನ್ನು ಎಳೆದಾಗ ಮತ್ತು ಸಡಿಲಗೊಳಿಸಿದಾಗ ಹೇಗೆ ಕಂಪನ ಆಗ್ತಾಯಿತ್ತು ಅಂತಕ್ಕಂಥದ್ದನ್ನ ನೀವು ವೀಕ್ಷಿಸಿದ್ರಿ. ಅದೇ ರೀತಿ ನಮ್ಮ ಧ್ವನಿತಂತುಗಳು ಕೂಡ ಅವು ಶ್ವಾಸಕೋಶ ಗಾಳಿ ಚಲಿಸಿದಂತೆ ಮಾಡಿದಾಗ ಅದು ಕೂಡ ಕಂಪನ ಆಗತ್ತೆ. ಆ ಕಂಪನ ಆಗೋದ ಪ್ರಮಾಣದಿಂದ ನಮಗೆ ಬೇರೆ ಬೇರೆ ರೀತಿಯಾದ ಶಬ್ದ ಉತ್ಪತ್ತಿಯಾಗತ್ತೆ. ಹಾಗಾಗಿ ನಾವು ಈ ಧ್ವನಿತಂತುಗಳನ್ನು ಎಷ್ಟು ಸಡಿಲಗೊಳ್ತವೋ ಆಗ ಬೇರೆ ವಿಧವಾದ ಶಬ್ದ ಉತ್ಪತ್ತಿಯಾಗತ್ತೆ, ಮತ್ತು ಎಷ್ಟು ಬಿಗಿ ಆಗ್ತವೋ ಬೇರೆ ಪ್ರಮಾಣದ ಶಬ್ದ ಉತ್ಪತ್ತಿಯಾಗ್ತವೆ. ಇದು ನಮ್ಮ ಮಾನವರಲ್ಲಿ ಗಂಡು ಮತ್ತು ಹೆಣ್ಣಿನಲ್ಲಿ ಶಬ್ದ ಬೇರೆ ಬೇರೆ ರೀತಿಯಾಗಿ ಉತ್ಪತ್ತಿಯಾಗೋದಕ್ಕೆ ಕಾರಣ ಈ ಧ್ವನಿತಂತುಗಳು ಸಡಿಲ ಮತ್ತು ಬಿಗಿಯಾಗಿರ್ತಕ್ಕಂತಹ ಒಂದು ಕಾರಣದಿಂದ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಈಗ ನಾವು ಮಾಡ್ತಾ ಇರ್ತಕ್ಕಂತಹ ಚಟುವಟಿಕೆಯಲ್ಲಿ ನಾವು ಒಂದು ಕೊಳವೆಯನ್ನು ತೆಗೆದುಕೊಂಡಿದ್ದೀವಿ. ಆ ಕೊಳವೆಯಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಅದರ ಉದ್ದಕ್ಕೂ ಉತ್ಪತ್ತಿಯಾಗ್ತಕ್ಕಂತಹ ಶಬ್ದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತಕ್ಕಂಥದ್ದನ್ನ ನೀವು ವೀಕ್ಷಿಸಬೇಕು. ಈಗ ಪ್ರಾರಂಭ ಮಾಡೋಣ. ಗಮನಿಸಿ ವಿದ್ಯಾರ್ಥಿಗಳೇ, ನೋಡಿ ಶಬ್ದ ಯಾವ ರೀತಿ ಬರ್ತಾ ಇದೆ. ಈಗ ಅದರ ಉದ್ದವನ್ನು ನಾವು ಕಡಿಮೆ ಮಾಡೋಣ, ಹಾಗೆ ಮಾಡ್ತಾ ಇರೋಣ. ವಿದ್ಯಾರ್ಥಿಗಳೇ, ನೀವು ಈಗ ಗಮನಿಸಿದ್ರಲ್ವಾ ಹೇಗೆ ಆ ಕೊಳವೆಯ ಉದ್ದ ಕಡಿಮೆಯಾದಂತೆ ಶಬ್ದ ಕೂಡ ಬೇರೆ ಬೇರೆ ಆಗ್ತಾ ಇತ್ತು. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ, ಈ ಚಟುವಟಿಕೆಗೂ ಪುರುಷರು, ಮಹಿಳೆಯರು ಮತ್ತು ಮಕ್ಕಳಲ್ಲಿ ನಾವು ಗಮನಿಸುವ ಬೇರೆ ಬೇರೆ ವಿಧವಾದ ಶಬ್ದಕ್ಕೆ ಏನಾದರೂ ಕಾರಣ ಇದೆಯೇ? ಬೇರೆ ಬೇರೆ ವಿಧವಾದ ಶಬ್ದಕ್ಕೆ ಏನಾದರೂ ಕಾರಣ ಇದೆಯೇ? ಈ ಪ್ರಶ್ನೆಗೆ ನೀವು ಯೋಚಿಸಿ ವಿದ್ಯಾರ್ಥಿಗಳೇ. ಹಾಗಾದರೆ ನಮ್ಮ ಮಾನವ ದೇಹದಲ್ಲಿ ಕಂಪಿಸುವ ಭಾಗ ಯಾವುದು? ಹೌದು, ಇಲ್ಲಿ ಧ್ವನಿತಂತುಗಳು ಕಂಪಿಸ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಿದ್ದೀವಿ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ, ನಾವು ಹೀಗೇನೆ ಮಾತನಾಡಿದಾಗ ನಮ್ಮ ಧ್ವನಿಯು ಬೇರೆ ರೀತಿ ಕೇಳಿಸುತ್ತದೆ. ಆದರೆ ನಮ್ಮ ಧ್ವನಿಯನ್ನು ನಾವು ರೆಕಾರ್ಡ್ ಮಾಡಿದಾಗ, ಅದನ್ನು ಕೇಳಿದಾಗ ಅದು ನಮ್ಮ ಧ್ವನಿಯೇ ಎಂದು ನಾವೇ ಪ್ರಶ್ನಿಸಿಕೊಳ್ಳುವಂತಾಗುತ್ತದೆ. ಇದರ ಹಿನ್ನೆಲೆಯಲ್ಲಿ ಏನು ವೈಜ್ಞಾನಿಕ ಕಾರಣ ಇದೆ? ಬನ್ನಿ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ನಾವು ಒಂದು ಸ್ಪೀಕರಿಗೆ ವಿದ್ಯುತ್ ಶಕ್ತಿಯನ್ನು ನೀಡಿ ಆ ಒಂದು ಸ್ಪೀಕರ್ನ ಪರದೆಯು ಕಂಪನಗೊಳ್ಳುತ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಅದರ ಮೇಲೆ ನಾವು ಒಂದು ಪೇಪರ್ ಚೂರನ್ನು ಹಾಕಿದಾಗ ಏನಾಗುತ್ತೆ ಗಮನಿಸಿ. ಅದು ಕೂಡ ಅದೇ ರೀತಿಯಾಗಿ ಕಂಪನವಾಗ್ತಾ ಇರೋದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ.
ಹಾಗೆಯೇ ಶಬ್ದವು ಚಲಿಸುತ್ತಾ ಗಾಳಿ ಮಾಧ್ಯಮದ ಮೂಲಕ ನಮ್ಮ ಕಿವಿಗೆ ತಲುಪುವುದನ್ನು ನೋಡ್ತಾ ಇದ್ದೀವಿ. ಶಬ್ದ ಕೇವಲ ಗಾಳಿ ಮಾಧ್ಯಮದಲ್ಲ, ಅದು ಇನ್ನಿತರೆ ಮಾಧ್ಯಮಗಳಾದ ಘನ ಮಾಧ್ಯಮ ಹಾಗೂ ದ್ರವ ಮಾಧ್ಯಮಗಳಲ್ಲೂ ಕೂಡ ಚಲನೆಯನ್ನು ಮಾಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಏನದು ಪ್ರಶ್ನೆ ಅಂತ ಅಂದರೆ, ನಮ್ಮ ಧ್ವನಿಯು, ನಾವು ಮಾತನಾಡುವಾಗ ಬರುವ ಧ್ವನಿಯು ಮತ್ತು ವಿಡಿಯೋ ರೆಕಾರ್ಡ್ ಮಾಡಿದಾಗ ಬರುವ ಧ್ವನಿಗಳಿಗೂ ವ್ಯತ್ಯಾಸ ಕಂಡುಬರುತ್ತದೆ. ಇದು ನಾವು ಹಲವಾರು ಬಾರಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಏನು ಕಾರಣ ಇದಕ್ಕೆ ಕಾರಣ ಏನು ಅಂತ ಅಂದರೆ, ಶಬ್ದ ತರಂಗಗಳು ನಾವು ಮಾತನಾಡುವಾಗ ನಮ್ಮ ಜೊತೆ ಇದ್ದವರಿಗೆ ನಾವು ಮಾತನಾಡುವಾಗ ನಮ್ಮ ಕಂಪನಗಳು ಗಾಳಿಯ ಮೂಲಕ ನಮ್ಮ ಕಿವಿಗೆ ತಲುಪುತ್ತವೆ. ಆದರೆ ಅವುಗಳ ಜೊತೆಗೆ ನಾವು ಮಾತನಾಡಿರ್ತಕ್ಕಂತಹ ಕಂಪನಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ಭಾಗಗಳ ಮೂಲಕ ಕೂಡ, ನಮ್ಮ ದೇಹದಲ್ಲಿರ್ತಕ್ಕಂತಹ ಶಿರಭಾಗದ ಹತ್ತಿರ ಇರ್ತಕ್ಕಂತಹ ಮಾಂಸಖಂಡಗಳಲ್ಲಿಯೂ ಸಹ ಆ ಕಂಪನಗಳು ಚಲಿಸುತ್ತವೆ. ಹೀಗಾಗಿ ನಾವು ಗಾಳಿಯ ಕಂಪನಗಳು ಜೊತೆಗೆ ನಮ್ಮ ದೇಹದ ಒಳಗಿನ ಕಂಪನಗಳನ್ನು ಕೂಡ, ಎರಡೂ ಕಂಪನಗಳನ್ನು ಕೇಳುವುದರಿಂದ ನಮಗೆ ಶಬ್ದ ವಿಭಿನ್ನವಾಗಿ ಕೇಳಿಸುತ್ತದೆ. ಆದರೆ ನಮ್ಮ ಜೊತೆ ಇದ್ದವರಿಗೆ ನಮ್ಮ ಶಬ್ದವು ಕೇವಲ ಗಾಳಿಯ ಮೂಲಕ ತಲುಪುವುದರಿಂದ ಅವರಿಗೆ ಶಬ್ದ ವಿಭಿನ್ನವಾಗಿ ಕೇಳಿಸುತ್ತದೆ. ಮತ್ತೆ ನಿಜವಾಗಿ ಹೇಳೋದಾದರೆ, ನಮ್ಮ ಸ್ನೇಹಿತರು ಕೇಳುವ ನಮ್ಮ ಶಬ್ದವು ನಮ್ಮ ನಿಜವಾದ ಧ್ವನಿ ಮತ್ತು ನಾವು ಕೇಳುವ ಧ್ವನಿಯು ಅದು ಒಳಗಿನ ಕಂಪನಗಳನ್ನು ಸೇರಿರ್ತಕ್ಕಂತಹ ಧ್ವನಿಯಾಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ಈ ಒಂದು ಗೃಹ ಕಾರ್ಯ, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಮನೆಯಲ್ಲಿ ಅಭ್ಯಾಸವನ್ನು ಮಾಡಿ ಬರೀರಿ. ಮೊದಲನ ಪ್ರಶ್ನೆ, ಕಂಪನ ಎಂದರೇನು? ಕೆಲವು ಪರಿಚಿತ ಸಂಗೀತ ವಾದ್ಯಗಳ ಪಟ್ಟಿ ಮಾಡಿ ಮತ್ತು ಅವುಗಳ ಕಂಪಿಸುವ ಭಾಗಗಳನ್ನು ಗುರುತಿಸಿ. ಧ್ವನಿ ಪೆಟ್ಟಿಗೆಯಲ್ಲಿ ಧ್ವನಿತಂತುಗಳು ಕಾರ್ಯ ವಿವರಿಸಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನೀವು ವೀಕ್ಷಿಸತಕ್ಕಂತಹ ಚಟುವಟಿಕೆಗಳ ರೀತಿಯಲ್ಲೇ ಮತ್ತಷ್ಟು ಚಟುವಟಿಕೆಗಳನ್ನು ಮತ್ತು ಗೃಹ ಕಾರ್ಯವನ್ನು ಮನೆಗಳಲ್ಲಿ ಮುಂದುವರಿಸ್ತೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಧನ್ಯವಾದಗಳು.